ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಾಧನಾ ಅಕಾಡೆಮಿ. ಸೊ ನಾನು ನಿಮ್ಮ ಬಸವರಾಜ್ ಬಾನಿ, ಮೆಂಟಲ್ ಎಬಿಲಿಟಿ ಫ್ಯಾಕಲ್ಟಿ. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟಲ್ಲಿ ನಾವು ಮೆಂಟಲ್ ಎಬಿಲಿಟಿಲಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಭಾಳ ಇಂಪಾರ್ಟೆಂಟ್ ರೀ. ಯಾವುದು? ಟೈಮ್ ಆ್ಯಂಡ್ ವರ್ಕ್. ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಏನು ಟೈಮ್ ಆ್ಯಂಡ್ ವರ್ಕು ಅಂತಂದರೆ, ಸೊ ಟೈಮ್ ಆ್ಯಂಡ್ ವರ್ಕ್ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿಂದ ಹಿಡ್ಕೊಂಡು, ಯಾವುದು ರೀ? ಸ್ಟೇಟ್ ಎಕ್ಸಾಮಿಂದ ಹಿಡ್ಕೊಂಡು ಸೆಂಟ್ರಲ್ವರೆಗೂ, ಸ್ಟೇಟಲ್ಲಿ PC, PSI, SDA, FDA, KS ಇರ್ಬೋದು. ಸೆಂಟ್ರಲಲ್ಲಿ SSC, GD, ಬ್ಯಾಂಕಿಂಗ್ ಎಕ್ಸಾಮ್ಸು, CGL, RBI ಗ್ರೇಡ್ ಬಿ ಆಫೀಸರ್ವರೆಗೂ ಕೂಡ ನಿಮ್ಗೆ ಇದೊಂದು ಕಾನ್ಸೆಪ್ಟ್ ನಿಮಗೆ ಮಿನಿಮಮ್ ಆಗಿ 2 to 3 ಕ್ವಶನ್ಸನ್ನು ನಾವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಆರಾಮಾಗಿ 2 to 3 ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಪ್ರಿಸೈಸ್ಲಿ ಏನು ಹೇಳಬೇಕು ಅಂತಂದರೆ, ಎಲ್ಲಿ ನಿಮ್ಗೆ ಮೆಂಟಲ್ ಎಬಿಲಿಟಿ ಅಂತ ಒಂದು ವರ್ಡ್ಸ್ ಕಾಣಿಸಿಗ್ತದನೋ, ಅಥವಾ ಎಲ್ಲಿ ಆ್ಯಪ್ಟಿಟ್ಯೂಡ್ ಅಂತಕ್ಕಂಥ ಒಂದು ಶಬ್ದ ಕಾಣಿಸಿಗ್ತದನೋ ಎಕ್ಸಾಮ್ ಸಿಲೆಬಸ್ನಲ್ಲಿ, ಅಲ್ಲಿ ಟೈಮ್ ಆ್ಯಂಡ್ ವರ್ಕನ್ನು ನಾವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಲ್ಲಿ ನಿಮ್ಗೆ ಬರ್ತಕ್ಕಂಥ 2 to 3 ಕ್ವಶನ್ಸನ್ನು ಹೆಂಗೆ ಟ್ಯಾಕಲ್ ಮಾಡ್ಬೋದು ಅಂತ ನಾವು ಈ ಕ್ಲಾಸಲ್ಲಿ ನೋಡ್ಕೊತ ಹೋಗೋಣ. ಓಕೆ, ಸೊ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡ್ದಂಗೆ ನನ್ನ ಹೆಸರು ಬಸವರಾಜ್ ಬಾನಿ ಅಂತ. ಸೊ ನೆಕ್ಸ್ಟ್ ನೋಡಿರಿ, ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇದೆ ಏನು? ಟೈಮ್ ಆ್ಯಂಡ್ ವರ್ಕ್ ಆರ್ ದೆ ಹ್ಯಾಂಡ್ ಇನ್ ಹ್ಯಾಂಡ್ ಪ್ರೊಸೆಸ್ ಅಂತ ಓದ್ತಾ ಇದ್ದೀವಿ ಅಷ್ಟೇ. ಅದು ಯಾವ ಥರ ವರ್ಕೌಟ್ ಆಗ್ತದೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಟೈಮ್ ಆ್ಯಂಡ್ ವರ್ಕ್ ಆರ್ ಹ್ಯಾಂಡ್ ಇನ್ ಹ್ಯಾಂಡ್ ಪ್ರೊಸೆಸ್ ಬಟ್ ದೇ ಆರ್ ಇನ್ವರ್ಸ್ನಲಿ ಅಪೋಸಿಟ್. ಅಂದರೆ ಸಮಯ ಮತ್ತು ಯಾರೀ ಸಮಯ ಮತ್ತು ಕೆಲಸಗಳು ಜೊತೆಯಾಗಿ ಸಾಗುವ ಪ್ರಕ್ರಿಯೆಗಳು ಆದರೆ ಅವು ಪರಸ್ಪರ ವಿಲೋಮವಾಗಿರ್ತವೆ ಅಂತ ಡೆಫಿನೇಷನಾಗಿ ಹೇಳ್ತೀವಿ. ಡೆಫಿನೇಷನ್ ಅಂತೂ ಹೇಳ್ತೀವಿ. ಡೆಫಿನೇಷನ್ ಹೆಂಗೆ ವರ್ಕೌಟ್ ಆಗ್ತದೆ ಅದನ್ನು ಜಸ್ಟಿಫೈ ಕೊಡಬೇಕಲ್ಲ. ಸೊ ಅವಾಗ ನೋಡೋಣ. ನೋಡಿರಿ, ಸ್ಕ್ರೀನ್ ಜಂಪ್ ಆಗಿದೆ, ಒಂದು ಸ್ಲೈಡನ್ನು ಜಂಪ್ ಮಾಡ್ತಾಯಿದ್ದೀನಿ. ಓಕೆ, ಏನದ? ಟೈಮ್ ಆ್ಯಂಡ್ ವರ್ಕ್ ಆರ್ ದಿ ಹ್ಯಾಂಡ್ ಇನ್ ಹ್ಯಾಂಡ್ ಪ್ರೊಸೆಸ್. ಅಂದ್ರೆ ಒಂದು ಟೈಮ್ನಾಗ ನಡೀತಾ ಇರ್ತಾವೆ, ಎರಡು ಎಟ್ ಎ ಟೈಮ್ ಹೋಗ್ತಾವೆ, ಒಂದನ್ನು ಬಿಟ್ಟು ಒಂದಿಲ್ಲ. ಆದರೆ ಎರಡು ಅಪೋಸಿಟ್ ಆಗಿದಾವೆ. ಹೆಂಗೆ ನೋಡಿರಿ, ಈಗ ನಾನು ಹೇಳ್ತೀರಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ ನನ್ನ ಹೆಸರೇನು? ನನ್ನ ಹೆಸರು ಎ. ಸೊ ನಾವೊಂದು ಬಿಲ್ಡಿಂಗ್ ಕಟ್ತಾ ಇದ್ದೀನಿ. ಬಿಲ್ಡಿಂಗ್ ಫ್ಲೋರ್ ಎಷ್ಟು ಇದಾವೆ ಅಂತಂದ್ರೆ ಒಂದು 10 ಫ್ಲೋರ್ ಅದಾವೆ ಅಂತ ಅನ್ಕೊಳ್ಳೋಣ. 10 ಫ್ಲೋರ್ಸ್. ಬಿಲ್ಡಿಂಗ್ ಫ್ಲೋರ್ಸ್ ಎಷ್ಟಿದ್ದಾವೆ? 10 ಇದ್ದಾವೆ. ಓಕೆನಾ? ಏನು ಮಾಡ್ತಿದ್ದೀನಿ ಇನ್ನು ಕ್ಲಿಯರಾಗಿ ಕಾಣಿಸ್ತದೆ. 10 ಫ್ಲೋರ್ಸ್ ಇದ್ದಾವೆ. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಒನ್ ಫ್ಲೋರ್ ಪರ್ ಡೇ. ಅಂದ್ರೆ ಒಂದು ದಿನಕ್ಕೆ ನಾನು ಎಷ್ಟು ಕಟ್ತಾಯಿದ್ದೀನಿ? 1 ಫ್ಲೋರ್ ಕಟ್ತಾಯಿದ್ದೀನಿ. ಸೊ ಅಂದ್ರೆ ನಾನು 10 ಫ್ಲೋರ್ ಬಿಲ್ಡಿಂಗ್ ಕಟ್ಲಿಕ್ಕೆ ನಾನು ಎಷ್ಟು ದಿನ ತೊಗೊಳ್ತೀನಿ? ಆರಾಮಾಗಿ ಹೇಳ್ತೀವಿ ಸರ್ 10 ಡೇಸ್ ಅಂತ. ಯಾಕೆ? ಬೇಸಿಕ್ ಇದೆ ಸರ್, ಇಷ್ಟೇ ಏನು ಟೈಮ್ ಆ್ಯಂಡ್ ವರ್ಕು ಇಷ್ಟೇ ಇದೆ. ಇದರಲ್ಲಿ ನೀವು ಆಲ್ರೆಡಿ 1% ಕಲ್ತಂಗೆ. ಇವಾಗ ಇದನ್ನು ಕಲ್ತ್ರೆ 1% ನೀವು ಕಲ್ತಿದ್ರಿ. ಏನು? 10 ಫ್ಲೋರ್ ಬಿಲ್ಡಿಂಗನ್ನು ನಾನು ದಿನ 1 ಫ್ಲೋರ್ ಕಟ್ಟಿದರೆ 10 ದಿನಕ್ಕೆ ನಾನು ಮುಗಿಸ್ತೀನಿ. ಇದು ಕ್ಲಿಯರ್ ಆಯಿತು. ಓಕೆನಾ? ನನ್ನ ಫ್ರೆಂಡ್ ಇನ್ನೊಬ್ಬನಿದ್ದಾನೆ. ಅವನು ಏನು ಮಾಡ್ತಾನೆ ಅಂತಂದ್ರೆ, ಅವನು ಕೂಡ ಸೇಮ್ ಫ್ಲೋರ್ ಕಟ್ತಾನೆ, ಸೇಮ್ ಬಿಲ್ಡಿಂಗ್ ಕಟ್ತಾ ಇದ್ದಾನೆ. ಎಷ್ಟು? ಅವನ ಬಿಲ್ಡಿಂಗು ಕೂಡ 10 ಫ್ಲೋರ್ ಇದೆ. ಹೌದಾ? ಅವನೇನು ಮಾಡ್ತಾನೆ? 1 ಫ್ಲೋರ್ ಪರ್ ಡೇ. ಅವನದು ಕೂಡ ಏನು ಮಾಡ್ತಾನೆ ರೀ, ಅವನು ಒಂದು ದಿನಕ್ಕೆ 1 ಫ್ಲೋರ್ ಕಟ್ತಾನೆ. ಸೊ ಅವ್ನ ಕೆಲಸ ಎಷ್ಟು ದಿನಕ್ಕೆ ಮುಗಿತದೆ? ಸೇಮ್ ಸರ್, ಅಲ್ಲೇ ಕಾಪಿ ಅದಲ್ಲ ರೀ, ನಮ್ಮನ್ಯಾಗ ಕೇಳ್ತಾ ಇದ್ದೀರಿ ಬರ್ಕೊಡ್ರಿ ಅಂತಂದ್ರೂ ಕೂಡ ಬರ್ಕೋಬಹುದು. ನಾನು ಒಂದು ದಿನಕ್ಕೆ 1 ಫ್ಲೋರ್ ಕಟ್ಟಿ 10 ಡೇಸ್ ಕಂಪ್ಲೀಟ್ ಮಾಡಿದೆ. ನನ್ನ ಫ್ರೆಂಡೂ ಕೂಡ ಒಂದು ದಿನಕ್ಕೆ 1 ಫ್ಲೋರ್ ಕಟ್ಟಿ 10 ಫ್ಲೋರ್ದು ಕಂಪ್ಲೀಟ್ ಮಾಡಿದೆ. ಸೊ ನಾವಿಬ್ಬರು ಕುಂತು ವಿಚಾರ ಮಾಡ್ತೀವಿ, ನೀವೊಂದು ಕಡೆ ನಾವೊಂದು ಕಡೆ ಕೆಲಸ ಮಾಡೋದು ಯಾಕೆ? ನಾವಿಬ್ಬರು ಜೊತೆಗೆ ಇರೋಣ. ಯಾವಾಗಿದ್ರು ಫ್ರೆಂಡ್ ಅಂದಮೇಲೆ ಜೊತೆಗೆ ಇದ್ದು ನಾವಿಬ್ಬರು ಕೆಲಸ ಮಾಡೋಣ ಅಂತ ಹೇಳಿದಾಗ, ಜೊತೆಗಿದ್ದು ಕೆಲಸ ಮಾಡಿದಾಗ ಏನು ಮಾಡ್ತೀವಿ ರೀ? ನಾನು ನನ್ನ ಫ್ರೆಂಡ್ ಯಾರ್ಯಾರು ಅದೀವಿ? ನಾನು ನನ್ನ ಫ್ರೆಂಡ್ A + B. ಯಾರ್ಯಾರು? ನಾನು ಮತ್ತು ನನ್ನ ಫ್ರೆಂಡ್. ಅವ್ನು ಹೇಳ್ತಾನೆ, ದೋಸ್ತ ನಾನು ಒಂದು ಕಟ್ತೀನಿ, ನೀನು ಒಂದು ದಿನ ಒಂದು ಕಟ್ಕೊಂತ ಹೋಗ್ಬಿಡೋಣ, ಇಬ್ಬರು ಒಂದೇ ಕಡೆ ಮಾಡೋಣ. ಮೊದಲು ನನ್ನ ಕೆಲಸ ಮುಗಿಸಿ ಆನಂತರ ನಿನ್ನ ಕೆಲಸ ಕಡೆ ಹೋಗೋಣ ಅಂದಾಗ, ನಾನು ನಿಮ್ಗೇನು ಹೇಳಿದ್ದೆ? ಪರ್ ಡೇಗೆ 1 ಫ್ಲೋರ್ ಕಟ್ತೀನಿ ಅಂತ ಹೇಳಿದ್ನಾ? ನಾ ಪರ್ ಡೇ 1 ಫ್ಲೋರ್ ಕಟ್ಟಿದೆ. ಅವತ್ತಿನ ದಿನ ನನ್ನ ಫ್ರೆಂಡು ನನ್ನ ಜೊತೆಗೆ ಇರ್ತಾನಲ್ಲ, ಅವನು ಕೂಡ ಅವ್ನು ಕೆಲಸ ಮಾಡ್ತಾ ಇರ್ತಾನೆ. ಅವನು 1 ಫ್ಲೋರ್ ಕಟ್ಟಿದ. ಪರ್ ಡೇ ಎಷ್ಟು ಕಟ್ದಂಗೆ ಆಯಿತು? ನಾವು 2 ಕಟ್ದಂಗೆ ಆಯಿತು. ಸೊ ಟೋಟಲ್ ಬಿಲ್ಡಿಂಗ್ ಎಷ್ಟಿತ್ತು? ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಪ್ರಕಾರ ಎಷ್ಟಿತ್ತು ರೀ? 10 ಫ್ಲೋರ್ ಇದೆ. 10 ಫ್ಲೋರ್ ಇದೆ. ಬಟ್ ನಾವು ಏನು ಕಟ್ತಾಯಿದ್ವಿ? ಸ್ಕ್ರೀನ್ ಮೇಲೆ ನೋಡಿರಿ, 1 ಫ್ಲೋರಿಗೆ ಒಂದು ದಿನಕ್ಕೆ 1 ಫ್ಲೋರು. ನಾ 1 ಫ್ಲೋರು, ನನ್ನ ಫ್ರೆಂಡ್ 1 ಫ್ಲೋರ್ ಇದ್ದಾಗ ನಾವಿಬ್ಬರು ಸೇರಿ ಎಷ್ಟು ಮಾಡ್ತೀವಿ? ಪರ್ ಡೇ 2 ಫ್ಲೋರ್ ಪರ್ ಡೇ. ಎಷ್ಟು ದಿನಕ್ಕೆ ಕೆಲಸ ಮುಗೀತು? 5 ದಿನಕ್ಕೆ ಮುಗೀತದ. ಹೌದಾ? ಅರ್ಥ ಆಗ್ತಾಯಿದೆ?
ನಾನು ಒಂದು ಫ್ಲೋರು ಅವ ಒಂದು ಫ್ಲೋರ್ 10 ಫ್ಲೋರ್ ಕಟ್ಟಲಿಕ್ಕೆ ನಮ್ಗೆ ಎಷ್ಟು ದಿನ ಬೇಕು? 5 ದಿನ ಬೇಕು. ಬೇಸಿಕ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಿದ್ರು ಕೂಡ ನಮ್ಗೆ ತಿಳಿತು. ಸರ್ ಇಷ್ಟೇ ಏನು ರೀ, ಇದೇ ಕಾನ್ಸೆಪ್ಟ್ ಇದೆ, ಹೌದಾ? ಏನು ಅಬ್ಸರ್ವ್ ಮಾಡಿದಾಗ ಪ್ರೀವಿಯಸ್ಲಿ ಏನಿದೆ ನೋಡಿರಿ, 10 ಡೇಸ್ ಇದ್ದಾನ. ಪ್ರೀವಿಯಸ್ಲಿ ಏನಿದೆ, 10 ಡೇಸ್ ಇದ್ದಾನ. ಅವ್ನು ಕೆಲಸ ಮಾಡೋಕ್ಕೆ ಎಷ್ಟು ತೊಗೊಳ್ತಿದ್ದ? 10 ಡೇಸ್ ತೊಗೊಳ್ತಿದ್ದ. ಇವಾಗ ನೋಡಿರಿ ಎಷ್ಟು ದಿನ ಕಟ್ಟಿದ್ವಿ? 5 ದಿನ ಕಟ್ಟಿದ್ವಿ. ನನ್ನ ಬಿಲ್ಡಿಂಗನ್ನು ನಾನು ಫಸ್ಟಿಗೆ ಇಬ್ಬರು ಸೇರಿ 5 ದಿನ ಕಟ್ತೀನಿ, ವಾಪಸ್ ಇಬ್ಬರು ಸೇರಿ ಅವ್ನ ಬಿಲ್ಡಿಂಗಿಗೆ ಹೋಗ್ತೀವಿ, ಅವನದು 5 ದಿನ ಕಟ್ತೀವಿ. ಏನಾಯಿತು? ಮೊದಲು 10 ಸೇರಿ ಎಷ್ಟು ದಿನ ಆಗ್ತಾಯಿತ್ತು? 20 ಡೇಸ್ ಆಗ್ತಾಯಿತ್ತು. ಅವನದು 10 ದಿನ ವೇಸ್ಟ್ ಆಕ್ಕಿತ್ತು, ನಂದು 10 ದಿನ ವೇಸ್ಟ್ ಆಕ್ಕಿತ್ತು. ಬಟ್ ಈಗ ನೋಡಿರಿ, ನಂದು 5 ದಿನ, ಅವ್ನದು 5 ದಿನ, ಎಷ್ಟು ದಿನ ಆಯಿತು? 10 ಡೇಸ್ ಆಯಿತಾ? 10 ಡೇಸ್ ಆಯಿತಾ? ಇದೇನು ಅವಶ್ಯಕತೆ ಇಲ್ಲ, ಓಕೆ, ನೀವು ನಾರ್ಮಲಾಗಿ ಗೊತ್ತಾಗ್ತದೆ ಅಷ್ಟೇ. ಸೊ ಈಗ ಅಬ್ಸರ್ವ್ ಮಾಡಿರಿ, ಏನು ಜಾಸ್ತಿ ಆಯ್ತು ಇಲ್ಲಿ? ಏನು ಜಾಸ್ತಿ ಆಯಿತು? ಇಬ್ಬರದು ಕೆಪಾಸಿಟಿ ಜಾಸ್ತಿ ಆಯಿತು. ಏನು ಕಡಿಮೆ ಆಯಿತು? ಟೈಮ್ ಕಡಿಮೆ ಆಗ್ಯದ ರೀ. ಅಬ್ಸರ್ವ್ ಮಾಡಿರಿ, ಏನು ಕಡಿಮೆ ಆಯ್ತು ಇಲ್ಲಿ? ಮೊದಲು ಡೇಸ್ ಜಾಸ್ತಿ ಆಗ್ತಾಯಿದ್ವು, ಮೊದಲು ಡೇಸ್ ಜಾಸ್ತಿ ಆಗ್ತಾಯಿತ್ತು. ಇವಾಗ ಏನಾಗಿದೆ? ಆಫ್ಟರ್ ಇಬ್ಬರು ಮಿಕ್ಸಪ್ ಆದಮೇಲೆ ಡೇಸ್ ಏನಾಗಿದೆ? ಡೇಸ ಕಡಿಮೆ ಆಗಿದೆ. ಇದೆದಕ್ಕೆ ಕಡಿಮೆ ಆಗಿದೆ ಡೇಸ? ಸಪೋರ್ಟ್ ಸಿಕ್ಕಾಗ ಡೇಸ್ ಕಡಿಮೆ ಆಗಿದೆ. ಸಪೋರ್ಟ್ ಸಿಕ್ಕಿದೆ ಅಂತಂದ್ರೆ ಏನು? ನನಗೇನು ಬಂದಂಗೆ ಆಯ್ತು ರೀ, ದೋಸ್ತ ನೀ ಬಂದ್ರೆ ನನಗೆ ಆನೆ ಬಲ ಇದ್ದಂಗೆ ಅಂತ ಹೇಳ್ತೀವಿ. ನನಗೇನು ಜಾಸ್ತಿ ಆಯಿತು? ಶಕ್ತಿ ಜಾಸ್ತಿ ಆಯಿತು. ಏನು ಜಾಸ್ತಿ ಆಯಿತು? ಎನರ್ಜಿ ಜಾಸ್ತಿ ಆಯ್ತು ಸರ್. ಏನು ಜಾಸ್ತಿ ಆಯ್ತು ಸರ್? ನಂದು ಎಫಿಷಿಯನ್ಸಿ, ಜಾಸ್ತಿ ಆಯ್ತು ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆನಾ? ನನ್ನ ಫ್ರೆಂಡ್ ಬಂದು ನನಗೆ ಸಪೋರ್ಟ್ ಕೊಟ್ರೆ ನನಗೆ ಶಕ್ತಿನೂ ಬಂದಂಗೆ ಆಯಿತು, ನನಗೆ ಎನರ್ಜಿನೂ ಸಿಕ್ಕಂಗಾಯಿತು, ನಂದು ಎಫಿಷಿಯನ್ಸಿನೂ ಜಾಸ್ತಿ ಆಯಿತು. ಸೊ ಅಂತಂದ್ರೆ ಅರ್ಥ ಮಾಡ್ಕೊಡ್ರಿ, ಟೈಮು ಮತ್ತು ವರ್ಕು ಯಾವಾಗಿದ್ರೂ ಒಂದ್ರ ಜೊತೆಗೆ ಒಂದು ಇರ್ತಾವೆ, ಕೆಲಸ ಎರಡೂ ಇರ್ತಾವೆ. ಆದ್ರೆ ಟೈಮು ಮತ್ತು ಎಫಿಷಿಯನ್ಸಿ ಏನಿರ್ತಾವೆ ರೀ? ಇನ್ವರ್ಸ್ನಲಿ ಪ್ರಪೋರ್ಷ್ನಲ್ ಇರ್ತಾವೆ. ಇದನ್ನು ಅವ್ರು ಹೇಳ್ತಾಯಿದ್ರು, ಅಪೋಸಿಟ್ ಅಂತ ಹೇಳಿದ್ರಲ್ಲ. ಇನ್ವರ್ಸ್ನಲಿ ಅಪೋಸಿಟ್ ಅಂತಂದ್ರೆ ಟೈಮ್ ಜಾಸ್ತಿ ಆದ್ರೆ ಏನಿರ್ತದೆ? ಎನರ್ಜಿ ಕಡಿಮೆ ಇರ್ತದೆ. ಅಥವಾ ಎನರ್ಜಿ ಜಾಸ್ತಿ ಆದ್ರೆ ಏನಾಕೈತೆ ರೀ? ಟೈಮ ಕಡಿಮೆ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ ಏನು ರೀ? ಟೈಮ್ ಮತ್ತು ಎಫಿಷಿಯನ್ಸಿ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಅಂತಂದ್ರೆ ಯಾವ್ಯಾವು? ಟೈಮ್ ಅಂತಂದ್ರೆ ಕೆಲಸ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಸಮಯ. ಯಾವುದು? ಕೆಲಸ ಮಾಡಲು ಬೇಕಾಗಿರ್ತಕ್ಕಂಥ ಸಮಯ, ಹೌದಾ? ಇದನ್ನು ಟೈಮ್ ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ರೀ? ಎನರ್ಜಿ ಅಥವಾ ಶಕ್ತಿ ಅಥವಾ ಸಾಮರ್ಥ್ಯ, ಹೌದಾ? ಮನೆಯೊಳಗೆ ಯೂಶಲಿ ಅಂತಿರ್ತಾರೆ ಕೆಲಸ ಲಘು ಮುಗಿತಾವ, ಬಂದು ಕೈ ಜೋಡಿಸು ಅಂತಾರೆ. ಕೈ ಜೋಡಿಸೋದಂದ್ರೆ ಏನು? ಅದರ ಅರ್ಥ ನಿಂದು ಶಕ್ತಿ ಹಾಕಿದಾಗ ಏನಾಕೈತಿ? ಟೈಮ ಏನಾಕೈತಿ ರೀ? ಕಡಿಮೆ ಆಗ್ತದೆ. ಅದನ್ನು ಹೇಳ್ತಾ ಇರೋದು. ಕಾನ್ಸೆಪ್ಟ್ ಏನು ರೀ ಅಂತಂದ್ರೆ ಟೈಮ್ ಆ್ಯಂಡ್ ಎನರ್ಜಿ ಆರ್ ಇನ್ವರ್ಸ್ನಲಿ ಪ್ರಪೋರ್ಷ್ನಲ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದಲ್ಲ ಕಾನ್ಸೆಪ್ಟು? ಇದು ಒಂದು ನೀವು ತಿಳ್ಕೊಂಡ್ರೆ ಒಂದು 20% ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆದಂಗೆ. ಟೈಮು ಮತ್ತು ಎನರ್ಜಿ ಏನು ರೀ? ಇನ್ವರ್ಸ್ನಲಿ ಪ್ರಪೋರ್ಷನ್. ಒಬ್ಬ ಜಾಸ್ತಿ ಆದ್ರೆ ಒಬ್ಬ ಕಡಿಮೆ ಆಕ್ಕಾನ, ಅಷ್ಟೇ, ಮತ್ತೇನಿಲ್ಲ. ಈ ಕಾನ್ಸೆಪ್ಟ್ ನಿಮ್ಮ ಮುಂದೆ ಸ್ಪೀಡ್ ಡಿಸ್ಟೆನ್ಸ್ನಾಗೂ ಜಾಸ್ತಿ ಆಕೈತಿ. ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಕಡಿಮೆ ತೊಗೋತೀವಿ. ಟೈಮ್ ಕಡಿಮೆ ಮಾಡ್ಬೇಕೇನು ರೀ? ಲಘು ಹೋಗ್ಬೇಕಂತಂದ್ರೆ ಸ್ಪೀಡ್ ಜಾಸ್ತಿ ಮಾಡ್ಬೇಕಾ? ಆರಾಮಾಗಿ ಹೋಗ್ಬೇಕಂತಂದ್ರೆ ಸ್ಪೀಡನ್ನು ಡೌನ್ ಮಾಡಬೇಕು. ಸೊ ಇಲ್ಲಿ ಹೆಂಗೆ ಟೈಮ್ ಅದು ಎನರ್ಜಿ ಏನಾಗ್ತದೆ? ಬೈಕು ಅಥವಾ ವೆಹಿಕಲ್ಸ್ ಇದ್ದಾಗ ಎನರ್ಜಿ ಇರೋದು ಸ್ಪೀಡಾಗಿ ಕನ್ವರ್ಟ್ ಆಗ್ತದೆ. ಅವಾಗ ಹೇಳುವಾಗ ಇನ್ನೊಂದು ಸತಿ ರಿಪೀಟ್ ಮಾಡೋಣ. ಹೌದಾ? ಇದು ಅರ್ಥ ಆಯ್ತು ನಿಮ್ಗೆ ಏನು ರೀ? ಸಮಯ ಮತ್ತು ಕೆಲಸಗಳು ಇನ್ವರ್ಸ್ನಲಿ ಪ್ರಪೋರ್ಷನಲ್ ಇರ್ತಾವಂತ. ಅದ್ರ ನೆಕ್ಸ್ಟ್ ಏನು ಬರ್ತದೆ ನೋಡಿರಿ, LCM ಆ್ಯಕ್ಟ್ ಆ್ಯಸ್ ದಿ ಟೋಟಲ್ ವರ್ಕ್ ಅಂತ ಹೇಳೇನಿ ರೀ. LCM ಆ್ಯಕ್ಟ್ ಆ್ಯಸ್ ದಿ ಟೋಟಲ್ ವರ್ಕ್. ಕನ್ಫ್ಯೂಸ್ ಆಗಿಬಿಡ್ತಾರೆ ಎಲ್ಲರೂ. ಏನಂತ? ಸರ್ ಟೈಮ್ ಆ್ಯಂಡ್ ವರ್ಕ್ ಮಾಡ್ತಾಯಿದ್ದೀರಿ. ಹೌದು ಸರ್, ನಾನು ಟೈಮ್ ಆ್ಯಂಡ್ ವರ್ಕ್ ಮಾಡಾಕತ್ತೀನಿ. ಟೈಮ್ ಆ್ಯಂಡ್ ವರ್ಕ್ನಾಗ LCM ಆ್ಯಕ್ಟ್ ತೊಗೊಂಬಂದ್ರಿ. ನಾವು ಸಣ್ಣದಾಗಿಂದ ನಮ್ಗೆ ಕಾಡ್ತಕ್ಕಂಥ ಪ್ರಶ್ನೆಗಳು ಇವ ಸರ್. LCM HCF ಅಥವಾ ಲಸ ಮಸ ಅಂತ ಬಂದಾಗ ತೆರೆ ಒಳಗೆ ಹೋಗೋಕೆ ಆಗೋದಿಲ್ಲ ರೀ. ಹೆಂಗೆ ಸಾಲ್ವ್ ಮಾಡ್ಬೇಕಂತ ನನಗೆ ಗೊತ್ತಾಗೋದಿಲ್ಲ. ಹಂಗಿದ್ದಾಗ ನಾ ಏನು ಮಾಡಲಿ ಸರ್? ಮತ್ತು ವಾಪಸ್ ಅವನ್ನ ತೊಗೊಂಬಂದುಬಿಟ್ರಿ ನೀವು. ಹಾಗೇನಿಲ್ಲ, ಅದಕ್ಕೂ ಒಂದು ಮೆಥಡ್ ಅಂತ ಇರ್ತದೆ, ಹೌದಾ? ಸೊ LCM ಕಂಡು ಹಿಡೀರಿ ಅಂತಂದರೆ ಯಾರೊಬ್ರು ಕಂಡು ಹಿಡಿದಿದ್ದಕ್ಕೆ ನಿಮ್ಗೆ ಕಂಡು ಹಿಡ್ಲಿಕ್ಕೆ ಕೊಟ್ಟಿರ್ತಾರೆ. ಒಂದು ಇಲ್ಲಿ ಟೋಟಲ್ ವರ್ಕ್ ಆಗ್ತದೆ. ಯಾಕಂದ್ರೆ ಯಾರೋ ಒಬ್ರು ಒಂದೊಂದು ಕೆಲಸ ಎಷ್ಟು ದಿನಕ್ಕೆ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ಅಲ್ಲಿ LCM
ಟೋಟಲ್ ವರ್ಕಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತೀವಿ. ಎಲ್ ಸಿ ಎಮ್ ಅಂತ ನಿಮ್ಮ ಮೀನಿಂಗ್ ಸ್ಕ್ರೀನ್ ಮೇಲೆ ಅದ, ಏನು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. ಯೂಶಲಿ ನಂಬರ್ ಸಿಸ್ಟಮ್ ನೋಡುವಾಗ ನೀವೆಲ್ಲ ನೋಡಿಬಿಟ್ಟಿರ್ತೀರಿ, ಸಣ್ಣದಾಗಿಂದ ಎಲ್ ಸಿ ಎಮ್ಮು ಎಚ್ ಎಫ್ ಮಾಡ್ತಾ ಬಂದೀವಿ. ಬಟ್ ಈ ಟಾಪಿಕ್ ಅಂತ ಬಂದಾಗ ಒಂದು ಸ್ವಲ್ಪ ನಾವು ಚೆಕ್ ಮಾಡಿಕೊಂಡು ಅಥವಾ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ಏನು ಎಲ್ ಸಿ ಎಮ್ ಮೀನಿಂಗ್ ಏನಂತಂದ್ರೆ ಕನ್ನಡದಾಗೇನೋ ಬರದೆ, ಇಂಗ್ಲೀಷ್ನಾಗ ನೋಡ್ರಿ ಏನು ಲೀಸ್ಟ್ ಕಾಮನ್ ಮಲ್ಟಿಪಲ್, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳ್ತೀವಿ. ಏನು ಸರ್ ಲೀಸ್ಟ್ ಕಾಮನ್ ಮಲ್ಟಿಪಲ್ಲು? ನೋಡಿರಿ, ಒಂದಷ್ಟು ನಂಬರ್ಗಳದಾವೆ. ನಂಬರ್ಗಳು ಎಂಥವು ಅದ ರೀ ನೋಡಿರಿ. ನಂಬರ್ ಹಿಂಗದ, ಒಂದು ಸೆಕೆಂಡ್, ಓಕೆ. ನಂಬರು 2 4 8, 2 4 8 ಸಣ್ಣ ನಂಬರ್ ತೊಗೊಳ್ಳೋಣ, ಹೌದಾ? ಇದ್ರದ್ದು ಎಲ್ ಸಿ ಎಮ್ ಕಂಡು ಹಿಡಿರಿ ಅಂತ ಹೇಳ್ತಾರೆ. ಎಲ್ ಸಿ ಎಮ್ ಕಂಡು ಹಿಡಿರಿ ಅಂದಾಗ ನಾವು ಏನು ಮಾಡ್ತೀವಿ ರೀ, ಬೇಸಿಕ್ಕಾಗಿ ಒಂದು ಪ್ರೈಮ್ ನಂಬರ್ ಅಥವಾ ನಾರ್ಮಲ್ ಸಣ್ಣ ನಂಬರಿಂದ ಸ್ಟಾರ್ಟ್ ಮಾಡ್ತೀವಿ. 2 2 1 2, 2 2 4, 2 4 8 ತಿಳಿತಾ? ಅಗೇನ್ 2 ತೊಗೊಳ್ತೀವಿ, 1 ಅದ. ಸೊ ಏನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಲೀಸ್ಟ್ ನಂಬರ್ ಬಂದುಬಿಟ್ಟದ. ಇದು ನಂಬರ್ಗಿಂತ ಕಡಿಮೆ ಬಂದಮೇಲೆ ಅದನ್ನು ಹಾಗೆ ಇಡೋದು ಬೆಸ್ಟ್, ಇಡಲೇಬೇಕು, ಹೌದಾ? 2 1 2 ಇಲ್ಲೇನು ಉಳಿತ್ರಿ, 2 2 ದೆನ್ 2 ಅಂತ ತೊಗೊಂಡ್ರಾಗ 1 1 1 1 2 1 2. ಸೊ ಈ ಕಡೆ ಏನು ಲೆಫ್ಟ್ ಹ್ಯಾಂಡ್ ಸೈಡ್ನಾಗ ನಾವು ಕಾಲಮ್ನಾಗ ಲ್ಯಾಡರ್ನಾಗ ಬರ್ದಿನೋ ಇವುಗಳನ್ನು ಹೊರಗೆ ತೊಗೋತೀವಿ. ಹೆಂಗೆ ಹೊರಗಡೆ ತೊಗೋತೀವಿ ಅವನನ್ನು ಬರ್ಕೊತ ಹೋಗ್ತೀವಿ. ಯಾವುದು 2 ಇಂಟು 2 ಇಂಟು 2 ಮಾಡಬೇಕು. 2 2 4, 4 2 8. ಸೊ 8 ಈಸ್ ವಾಟ್? ಎಲ್ ಸಿ ಎಮ್ ಆಫ್ ಗಿವನ್ ನಂಬರ್ ಯಾರು? 2 4 8. 8 2 4 8ರದ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಲಸಹ ಅಥವಾ ಎಲ್ ಸಿ ಎಮ್ ಅಂತ ಕರಿತೀವಿ. ಅದರ ಮೀನಿಂಗ್ ಏನು? ಇದನ್ನು ನಾನು ಮಗಿ ಬಯೋಟ್ ಹಾಕಿಸಿ ಇದನ್ನೆಲ್ಲ ಮಾಡಿದ್ರೂ ಕೂಡ ಬರ್ತದೆ. ಮೀನಿಂಗ್ ಏನು ಅಂತಂದ್ರೆ, ನಂಬರ್ ಸಿಸ್ಟಮ್ನಲ್ಲಿ ಎಷ್ಟು ನಂಬರ್ ಅದಾವೆ ರೀ? ಇನ್ಫಿನಿಟಿ. ನಂಬರ್ ಸಿಸ್ಟಮ್ನಾಗ ಇನ್ಫಿನಿಟಿ ನಂಬರ್ಸ್ ಅದಾವೆ. 1ರಿಂದ ಸ್ಟಾರ್ಟ್ ಆಗಿ ಬರೆದ್ರೆ ಹಂಗೆ ಬರಿತಾನೆ ಹೋಗ್ಬೋದು. ಬಟ್ ಅಂತ ಬರಿತಕ್ಕಂಥ ನಂಬರ್ದಲ್ಲಿ 8 ಏನಂತಂದ್ರೆ ದಟ್ ಈಸ್ ದ ಲೀಸ್ಟ್ ಕಾಮನ್. ಇದ್ದಿದ್ರಾಗ ಕಡಿಮೆಯಿಂದ ಸ್ಟಾರ್ಟ್ ಆಗಾರ 8. ಯಾರು ಅಂತಂದ್ರೆ 2 4 8ಇಂದ 2 4 8ಇಂದ ಕಂಪ್ಲೀಟ್ಲಿ ಭಾಗ ಹೋಗೋರು. ಅರ್ಥ ಆಗತೈತೆ ರೀ? 2 4 8ರಿಂದ ಕಂಪ್ಲೀಟ್ಲಿ ಪೂರ್ಣ ಪ್ರಮಾಣದಾಗ ಭಾಗ ಹೋಗಾರ ಯಾರದಾರ ಅಂತಂದ್ರೆ 8ಇಂದ ಸ್ಟಾರ್ಟ್ ಆಗ್ತದೆ. 8ಕ್ಕಿಂತ ಮುಂಚೆ ನಂಬರ್ ಅದಾವೆ ನಮಗೆ. ಯಾವುದಾವು? 1 ಅದ, 2 3 4 5 6 7 ಅದಾ? ಇವೆಲ್ಲನೂ 2ರಿಂದ ಕಂಪ್ಲೀಟ್ 2 2ರಿಂದ ಹೋಗ್ತದೆ. ಬಟ್ 2 4ರಿಂದ ಹೋಗೋದಿಲ್ಲ. 4 4ರಿಂದ ಹೋಗ್ತದೆ. 4 8ರಿಂದ 4 ಹೋಗೋದಿಲ್ಲ. 4ರಿಂದ 8 ಹೋಗ್ತದೆ, ಬಟ್ 8ರಿಂದ 4 ಹೋಗೋದಿಲ್ಲ. ದೆನ್ 6 2ರ ಮಗ್ಯಾಗ 6 ಅದ, 4ರ ಮಗ್ಯಾಗಿಲ್ಲ. ಸೊ 8 ಅಂದ್ರೆ ಎಂಥ ನಂಬರ್ ಅಂತಂದ್ರೆ, ಸೊ ನಾ ಹಿಂಗೆ 8 ಅಂತ ಬರೆದ್ರೆ 8 8 3 ಸತಿ ಬರೆದ್ರೆ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 8 ಅಂತ ಬರಿತೀನಿ. ನೋಡಿರಿ, 2ರಿಂದ ಹೋಗ್ತದೆ. 2 4 8, 4 2 8 1. ಅರ್ಥ ಆಗತ್ತೀರಿ? ಅಂದ್ರೆ 6 ಬರ್ಕೊಡು ನೋಡಿರಿ. 3 ಟೈಮ್ಸ್ 6 ಬರಿತೀನಿ. ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 8. 2 3 ಹೋಗ್ತದೆ, 4ಲೇನೂ ಹೋಗೋದಿಲ್ಲ, 8ಲೇನೂ ಹೋಗೋದಿಲ್ಲ. ಅದ್ರ ಮೀನಿಂಗ್ ಹಂಗೆ. 4 ತೊಗೊಂಡ್ರೆ 3 ಟೈಮ್ಸ್ 4 ತೊಗೋತೇನೆ ನೋಡಿರಿ. ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 8. 2 2ಲೇನೂ ಹೋಗ್ತದೆ, 4 1 ಹೋಗ್ತದೆ. ಬಟ್ 4/8 ಅಂತಂದ್ರೆ ಡೆಸಿಮಲ್ನ್ಯಾಗ ಬರ್ತದೆ. ಹಂಗೆ ಬರಬಾರ್ದು, ನಮ್ಗೆ ಕಂಪ್ಲೀಟ್ ನಂಬರ್ ಬರಬೇಕು. ದಿಸ್ ಈಸ್ ಎಲ್ ಸಿ ಎಮ್. ನೀವು ಯಾವ ನಂಬರ್ ಮಾಡ್ತೀರಿ ದಟ್ ಈಸ್ ಅ ನಂಬರ್. ಅದೊಂದು ಸಂಖ್ಯೆನೇ. ಎಂಥ ಸಂಖ್ಯೆ? ಅದಕ್ಕಿಂತ ಹಿಂದೆ ಆ ನಂಬರಿಂದ ಯಾವುದು ಡಿವೈಡ್ ಆಗಿರೋದಿಲ್ಲ ಅಂತ ಅನ್ನಂಗೆ ಅದರ ಅರ್ಥ. ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ ಬೇಕಿದ್ರೆ. ಅದನ್ನು ತೊಗೊಳೋಣ್ರಿ. 3 8 12. 3 8 12 ಈ ನಂಬರ್ದು ಎಲ್ ಸಿ ಎಮ್ ಕಂಡುಹಿಡ್ರಿ ಅಂತ ನಾನು ನಿಮಗೆ ಕೊಟ್ಟೆ. ಸೊ ಹೆಂಗೆ ಮಾಡ್ತೀರಿ? ಒಂದು 10 ಸೆಕೆಂಡ್ ನೋಡಿ ಆನ್ಸರ್ ಮಾಡ್ಬೋದು ನೀವು.
ಹೌದಾ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಲೀಸ್ಟ್ ನಂಬರಿಂದ. ಪ್ರೈಮ್ ನಂಬರ್ನ ಜಾಸ್ತಿ ಫೋಕಸ್ ಮಾಡ್ಬೇಕು ನಾವು, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ತಿಳಿತಾ ನೋಡಿರಿ ಸರ್, ನಾವು ಎರಡನ್ನು ತೊಗೋಬೋದಿತ್ತಲ್ಲ ರೀ. ಸೊ ಎರಡನ್ನು ತೊಗೊಳಲ್ಲ, ಅದ್ರಾಗ ಇನ್ನು ಯಾಕೆ ವಿಚಾರ ಮಾಡೋದು, ಎರಡನ್ನು ತೊಗೊಂಡೆ. 2 3ರಲ್ಲೇ ಹೋಗೋದಿಲ್ಲ, 3 ಅಂತ ಬರೆದು ಬಿಡ್ರಿ. ತಿಳಿತಾ 2 4ರಲ್ಲೇ ಹೋಗ್ತದೆ ಏನು ರೀ, 8 ಹೋಗ್ತದೆ. 2 4 8, 2 6 12. ಮತ್ತು ನಾ 2 ತೊಗೊಳ್ತೀನಿ ಸರ್. 3 ಹೋಗ್ತದನ, ಹೋಗೋದಿಲ್ಲ. 3 ಹಾಗೆ ಇಟ್ಕೊಡ್ರಿ. 2 2 4, 2 3 6. ದೆನ್ 2 ಅಗೇನ್ ತೊಗೊಂಡೆ. ಸೊ 1 ಉಳಿತು, 3 3 ಹಂಗೆ ಬರೋದೆ. ಸೊ ಇನ್ನೊಂದು 3 ತೊಗೊಳ್ತೀನಿ. 3 1 1 ಬರಿತೀನಿ, 3 1 3. ಸೊ ಲೆಫ್ಟ್ ಸೈಡ್ ಇರ್ತಕ್ಕಂಥ ನಂಬರ್ ಯಾವ್ದು ನೋಡಿರಿ, 2 ಇಂಟು 2 ಇಂಟು 2 ಇಂಟು 3. 2 ಇಂಟು 2 ಇಂಟು 2 ಇಂಟು 3. ಸೊ ಎಷ್ಟಾಗ್ತದೆ? 2 2 4, 4 2 8, 8 3 24. 24 ಏನಿದು? 24 ಈಸ್ ವಾಟ್? ಈಸ್ LCM ಆಫ್ ಯಾರ್ದು LCM ಅವರು? 3 8 12 LCM. ಅಂದ್ರೆ 24ಕ್ಕಿಂತ ಮುಂಚೆ 23 ನಂಬರ್ ಅದಾವೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? 24ಕ್ಕಿಂತ ಮುಂಚೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂಬರ್ಸ್ ಇದ್ರು? 1 2 3 ಸ್ಟಾರ್ಟ್ ಆಗಿ ಎಲ್ಲಿವರೆಗೂ? 23 24ವರೆಗೂ ಸ್ಟಾರ್ಟ್ ಆಗ್ತಾವೆ. ಈ 23ಗಳು ಹಿಂದಿರ್ತಕ್ಕಂಥ ನಂಬರ್ ಯಾವುವು? 3 8 12ರಿಂದ ಕಂಪ್ಲೀಟಾಗಿ ಹೋಗೋದಿಲ್ಲ ರೀ. ಇಂಡಿವಿಜುವಲ್ ಏನೋ ಹೋಗ್ತಾವೆ, ಬಟ್ ನಮ್ಗೇನು ಬೇಕಾಗಿದೆ? 3 ನಂಬರ್ದು ಲೀಸ್ಟ್ ಬೇಕಾಗಿದಲ್ಲ. ಸೊ ದಟ್ ಈಸ್ 24. ಅದಾದಮೇಲೆ ಅದರ ಡಬಲ್ ರೀ 48. ಹಿಂಗೆ ಜಾಸ್ತಿ ಹಾಕ್ಕೊಂತ ಹೋಗ್ತಾವೆ. ಬಟ್ ನಮ್ಗೆ ಬೇಕಾಗಿದ್ದೇನು? ಲೀಸ್ಟ್ ಹೈಯೆಸ್ಟ್ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಕೇಳೋಕೆ ಆಗೋದೂ ಇಲ್ಲ. ಯಾಕಂದ್ರೆ ನಂಬರ್ಸ್ ಎಷ್ಟು ಅದಾವೆ? ನಂಬರ್ಸ್ ಇನ್ಫಿನಿಟಿ ಅದಾವೆ. ಅವ್ರು ನೋಡಿರಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಅವರು, ಎಲ್ಲನೂ ಮೀನಿಂಗ್ ಏನು ಹೇಳ್ತದ? ಲೀಸ್ಟ್. ಎಲ್ಲನೂ ಮೀನಿಂಗ್ ಏನದ? ಲೀಸ್ಟನ್ನು ಹೇಳ್ತಾ ಇದೆ. ಅದು ಅರ್ಥ ಆಗ್ತಿದೆಯಲ್ಲ? ಎಲ್ಲನೂ ಮೀನಿಂಗ್ ಏನು ಹೇಳ್ತದ? ಲೀಸ್ಟನ್ನು ಹೇಳ್ತಾ ಇದೆ. ಅರ್ಥ ಆಯ್ತಾ? ಸೊ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆದರೆ ಇನ್ನೊಂದು ಯಾವ ನಂಬರ್ ಕೊಡೋನು, ಸ್ವಲ್ಪ ಚೆನ್ನಾಗಿರೋ ಕೊಡೋನು. 7 9 11. 7 9 11ದ್ದು ಮಲ್ಟಿಪಲ್ LCM ಹೇಳ್ತೀವಿ ಸರ್. ನೋಡಿರಿ ಇಲ್ಲೇನೋ 2 2ರಿಂದ ಹೋಗ್ತಾ ಇತ್ತು, ಮಾಡಿಬಿಟ್ಟಿವಿ. ಇಲ್ಲಿ ನೋಡಿರಿ 7 ತೊಗೊಂಡ್ರೆ, ಲೀಸ್ಟ್ ನಂಬರ್ ತೊಗೊಂಡ್ರೆ 7 1 ಹೋಗ್ತದೆ, 9ಕ್ಕೆ 9 ಹಂಗೆ ಉಳಿತದೆ, 11ಕ್ಕೆ 11 ಹಂಗೆ ಉಳಿತದೆ. 9 ತೊಗೊಂಡ್ರೆ 9 1 11 11ಕ್ಕೆ ಉಳಿತದೆ. ದೆನ್ 11 ತೊಗೊಂಡ್ರೆ 11 11 11 ನೋಡಿರಿ ಇಲ್ಲಿ ಯಾವ ಉಳಿದು? 7 ಇಂಟು 9 ಇಂಟು 11. 7 ಇಂಟು 9 ಇಂಟು 11. ಇದನ್ನು ಮಲ್ಟಿಪಲ್ ಮಾಡಿ ಎಷ್ಟು ಬರ್ತೀರಿ? 9 7 63. 63 ಇಂಟು 11. 11 3 33, 3 ಕ್ಯಾರಿ. 11 6 66 3 69. 11 ಮಲ್ಟಿಪಲನ್ನು ಭಾಳ ಈಸಿ ಮಾಡ್ಬೋದು. 3ಗೆ 3 6 3 9, 6ಗೆ 6. ಅದನ್ನು ಬೇಕಾದ್ರೆ ಕಲಿಸ್ಕೊಡ್ತೀವಿ. ನಂಬರ್ ಸಿಸ್ಟಮ್ ಮಾಡುವಾಗ ವೇದಿಕ್ ಮ್ಯಾಥ್ಸ್ ಅಂತ ಒಂದು ಟಾಪಿಕ್ ಮಾಡೋಣ. ಬಟ್ 693 ಈಸ್ ದ ಲೀಸ್ಟ್ ನಂಬರ್. ಅಂದ್ರೆ 693ಕ್ಕಿಂತ ಮುಂಚೆ 692 ನಂಬರ್ ಅದಾವೆ. ಅದು ಯಾವುದು? 7ರಿಂದ 9ರಿಂದ 11ರಿಂದ ಕಂಪ್ಲೀಟಾಗಿ ಹೋಗೋದಿಲ್ಲ. 11ರಿಂದ ಹೋಗ್ಬೋದು, 9ರಿಂದ ಹೋಗ್ಬೋದು, 7ರಿಂದ ಹೋಗ್ಬೋದು. ಬಟ್ ಎಲ್ಲರೂ ಮಿಕ್ಸಪ್ ಆಗಿ ಆಗೋದಿಲ್ಲ. ಸೊ ಇದನ್ನು ನೋಡಿರಿ, ಅಬ್ಸರ್ವ್ ಮಾಡಿದಾಗ ಇಲ್ಲಿರ್ತಕ್ಕಂಥ 3 ನಂಬರ್ ಯಾವುದಾವ ರೀ? ಪ್ರೈಮ್ ನಂಬರು ಮತ್ತು ನಾನ್ ಪ್ರೈಮ್ ನಂಬರ್ ಅದಾವದ. ಹಿಂಗೆ ಪ್ರೈಮ್ ನಂಬರ್ ನಾನ್ ಪ್ರೈಮ್ ನಂಬರ್ ಬಂದಾಗ ನೀವು ಫ್ಯಾಕ್ಟ್ರಿ ಸಿಗೋದು ಸ್ವಲ್ಪ ಕಷ್ಟನೇ. ನಾವು ಡೈರೆಕ್ಟ್ ಮಲ್ಟಿಪಲ್ ಮಾಡ್ಕೊಂಡ್ರೆ ಸಿಗುತ್ತದೆ. ಸೊ ಪ್ರತಿ ಸತಿ ಹಿಂಗೆ ಮಾಡಬೇಕೇನು ಸರ್? ಹಿಂಗೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿರಿ 12 15 20 ಇದ್ರ LCM ತೆಗಿಯಾಕೆ ಹೇಳಿದೆ. ಇದರ LCM ತೆಗಿಲೇಬೇಕಂತಂದ್ರೆ ಸೊ ಎಲ್ಲನೂ ಬರ್ಕೊತ ಹೋಗ್ಬೇಡ್ರಿ. ಇದರೊಳಗೆ ಇರ್ತಕ್ಕಂಥ ಹೈಯೆಸ್ಟ್ ನಂಬರ್ ಯಾವುದು? ಹೈಯೆಸ್ಟ್ ನಂಬರ್ ಯಾವ್ದು ರೀ? 20ನಾ? ಸೊ 20 ಟೇಬಲ್ಸ್ ಹೇಳ್ತಾ ಹೋಗ್ರಿ. 20 ಟೇಬಲ್ಸ್ ಹೇಳ್ತಾ ಹೋದಾಗ ಒಂದು ಯಾವುದೋ ನಂಬರ್ ಬರ್ತದೆ. ಆ ನಂಬರ್ ಹೆಂಗೆ ಇರ್ಬೇಕಂತಂದ್ರೆ 15ರಿಂದ ಹೋಗ್ಬೇಕು, 12ರಿಂದ ಹೋಗ್ಬೇಕು ಮಲ್ಟಿಪಲ್ ಅಂತ ಹೇಳ್ರಿ. ನೋಡಿರಿ 21 ಎಷ್ಟು? 20. 20 12ರಿಂದ ಹೋಗ್ತದೆ, 15ರಿಂದ ಹೋಗ್ತದೆ? ಇಲ್ಲ ಸರ್. 20 ಇಂಟು 2 ಎಷ್ಟು ರೀ? 22 40. 12ರಿಂದ ಹೋಗೋದಿಲ್ಲ, 15ರಿಂದ ಹೋಗೋದಿಲ್ಲ, 20ರಿಂದ ಹೋಗ್ತದೆ ಅಷ್ಟೆ. ದೆನ್ 20 ಇಂಟು 3 23 60. 23 ಎಷ್ಟು ರೀ? 60 ಸಿಕ್ತು ನಮಗಿಲ್ಲಿ. 60 ಅಂದಾಗ ಇಲ್ಲಿ ಚೆಕ್ ಮಾಡಿರಿ. 12 ಇಲ್ಲಿ 60.
12 ಇಂಟು 5 60. ದೆನ್ 15 4 ಎಷ್ಟು 60, 23 ಎಷ್ಟು 60. ಹೌದಾ? ಎಲ್ಲ ನಂಬರ್ನಾಗ ಬಂದು ಅರ್ಥ ಆಗತ್ತೈತೆ ರೀ. ಸೊ ಎಲ್ಲ ನಂಬರ್ನಾಗ ಬರೋದ್ರಿಂದ 60 ಈಸ್ ದ LCM ಆಫ್ 12, 15, 20. ಅರ್ಥ ಆಗ್ತದ? 60 ಈಸ್ LCM ಆಫ್ 12, 15, 20 ಅಂದರೆ ಇದೆಲ್ಲನೂ ಮಾಡಿದ್ರು ಕರೆಕ್ಟ್, ತಪ್ಪಲ್ಲ. ಎಕ್ಸಾಮ್ನಾಗ ಸ್ಪೀಡ್ ಇಂಪ್ರೂವ್ ಆಗಬೇಕಲ್ಲ. ಸ್ಪೆಷಲಿ ನೀವು SSC ಎಕ್ಸಾಮ್ಸು, ಬ್ಯಾಂಕಿಂಗ್ಸ್ ಎಕ್ಸಾಮು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಮಾಡುವಾಗ ಸ್ವಲ್ಪ ಟೈಮ್ ಕಡಿಮೆ ಇರ್ತದೆ ನಿಮಗೆ, ಅಥವಾ ಆನ್ಲೈನ್ ಮೋಡ್ ಆಫ್ ದ ಎಕ್ಸಾಮ್ಸ್ ಇದ್ದಾಗ ಅವಾಗ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಏನೋ ಹೈಯೆಸ್ಟ್ ನಂಬರ್ನ ತೊಗೊಂಡು ಅದರದ್ದು ಟೇಬಲ್ಸು ಮಗ್ಗಿಯನ್ನು ಹೇಳಬೇಕು, ಆ ನಂಬರ್ನ ಚೆಕ್ ಮಾಡಬೇಕು. ಸೊ ದಿಸ್ ಇಸ್ ದ ಕ್ವಿಕ್ ರೀಸನ್ ಆಫ್ ಕ್ವಿಕ್ ರೀಸನ್ ಆಫ್ LCM. ಸೊ ಏನು ಹೇಳಿದ್ರೆ ನೋಡಿ, ಟೈಮು, ಎಫಿಷಿಯನ್ಸಿ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅದಾವ, ಅದ್ರ ಜೊತೆಗೆ ಏನು LCM ಅನ್ನು ನೋಡಿದ್ವಿ, ತಿಳಿತಾ? ಸೊ ಇಷ್ಟು ತಿಳಿದ್ರೆ ನಿಮ್ಗೊಂದು 50% ಅರ್ಥ ಆದಂಗೆ. ಇದು ಹೇಳಿದ ಅರ್ಥ ಆದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆದಂಗೆ. ಸೊ ಕ್ವಶನ್ಸ್ ನೋಡ್ಕೊತೋದಾಗ ಹೆಂಗೆ ಸಾಲ್ವ್ ಮಾಡಬೇಕು, ನೋಡಿರಿ. ಎಸ್ ಎ ಕ್ಯಾನ್, ಓಕೆ ಒಂದು ಸೆಕೆಂಡ್ ರೀ. A can complete a work in 30 days and 20 days respectively. ಅಂದ್ರೆ A 30 days, B 20 daysನಾಗ ಮಾಡ್ತಾನಂತ. ಇನ್ ಹೌ ಮೆನಿ ಡೇಸ್ ದೇ ವರ್ಕ್ ಟುಗೆದರ್ ದ ಕಂಪ್ಲೀಟ್ ವರ್ಕ್ ಅಂತ ಕೇಳಿ. ಅಂದ್ರೆ A ಮತ್ತು B ಕ್ರಮವಾಗಿ ಒಂದು ಕೆಲಸವನ್ನು 30 ದಿನ ಮತ್ತು 20 ದಿನಗಳಲ್ಲಿ ಮಾಡ್ತಾರಂತ. ಹೌದಾ? A ಮತ್ತು B ಆಗಲೇ ಹೇಳಿದೆ, ನಾನು ನಮ್ಮ ಫ್ರೆಂಡ್ 20 ದಿನಕ್ಕೆ ಮಾಡತ್ತೀನಿ, ನಮ್ಮ ಫ್ರೆಂಡ್ 30 ದಿನಕ್ಕೆ ಮಾಡತ್ತಾನು. ಎಷ್ಟು ಬಿಲ್ಡಿಂಗ್ ಕಟ್ಟಾತೇವೆ ಮೊದಲು ನಾನು ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೆ, ಇಬ್ಬರು ಒಂದೊಂದು ಫ್ಲೋರ್ ಕಟ್ಟಾಕತ್ತೀವಿ ಅಂತ. ಹೌದಾ? ಒಂದು ಬಿಲ್ಡಿಂಗನ್ನು ಟಾರ್ಗೆಟು ಕೊಟ್ಬಿಟ್ಟಿದ್ದೆ. ಇಲ್ಲವ್ರು ಟಾರ್ಗೆಟ್ ಕೊಟ್ಟಿಲ್ಲ ನಮಗೆ. ವಾಟ್ ದೇ ಹ್ಯಾವ್ ಗಿವನ್, ಏನು ಕೊಟ್ಟಾರ್ರಿ ಅವರು, ಎಷ್ಟು ದಿನಕ್ಕೆ ಕೆಲಸ ಮಾಡ್ತೀನಿ ಅಂತ ಕೊಟ್ಟಾರ, ನಾ ದಿನಕ್ಕೆ ಎಷ್ಟು ಮಾಡ್ತೀನಿ ಅಂತ ಕೊಟ್ಟಿಲ್ಲ. ಸೊ ಹಂಗಿದ್ದಾಗ ಒಂದು ತಲೆಗೆ ಇಟ್ಕೊಡ್ರಿ, ಒನ್ ಮೋರ್ ಥಿಂಗ್, ಏನು ಕೆಪ್ಯಾಸಿಟಿ ರೀ, ಏನು ರೀ ಕೆಪ್ಯಾಸಿಟಿ ಅಥವಾ ಶಕ್ತಿ, ಸಾಮರ್ಥ್ಯ ನಾವೇನು ಕೇಳ್ತೀವಿ ರೀ, ಈಕ್ವಲಿ ಡಿಸ್ಟ್ರಿಬ್ಯೂಟ್. ಅಂದರೆ ಶಕ್ತಿ ಏನಿರ್ತದೆ ಅಂತಂದ್ರೆ ಸಮವಾಗಿ ಹಂಚಿಕೆ ಆಗಿರ್ತದಂತ. ಹೆಂಗೆ, ಎಷ್ಟು ದಿನ ಮಾಡ್ತಿರಲ್ಲ ಅಷ್ಟು ದಿನಕ್ಕೂ. ಸರ್ 30 ದಿನಕ್ಕೆ ನಾ ಕೆಲಸ ಮಾಡ್ತೀನಿ ಅಂತಂದ್ರೆ, ಸರ್ 5 ದಿನ ರಜೆ ಹಾಕಿನಿ 25 ದಿನ ಕೆಲಸ ಮಾಡೀನಿ ಅನ್ನುವಂಗಿಲ್ಲ ರೀ ಇಲ್ಲಿ. ಅರ್ಥ ಆಗ್ತಿದಲ್ಲ? 30 ದಿನ ಕೆಲಸ ಅಂತಂದ್ರೆ ಐ ಹ್ಯಾವ್ ಟು ವರ್ಕ್ 30 ಡೇಸ್. 30 ದಿನ ನಾನು ಕೆಲಸ ಮಾಡಲೇಬೇಕು. ಪ್ರತಿದಿನಾನು 30 ದಿನ ಕೆಲಸ ಮಾಡಿದಾಗ ಇವತ್ತೊಂದು ಫ್ಲೋರ್ ಕಟ್ಟಿದೆ, ನಾಳೆ ಒಂದು ಫ್ಲೋರ್ ಕಟ್ಟಿದೆ, ಹೌದಾ, ಒಂದಿನ ರಜೆ ಮಾಡಿ ಒಂದಿನ ಎಕ್ಸ್ಟ್ರಾ ಕಟ್ತೇನೆ ಅಂತ ಹಂಗಿಲ್ಲ, ಅದು ನಡೆಯೋಂಗಿಲ್ಲ. ಈ ಕಾನ್ಸೆಪ್ಟ್ ಮುಗಿಯೋವರೆಗೂ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಎಫಿಷಿಯನ್ಸಿ ಅಥವಾ ಕೆಪ್ಯಾಸಿಟಿ, ಎನರ್ಜಿ, ಶಕ್ತಿ, ಸಾಮರ್ಥ್ಯ ಏನೋ ಕೊಡಲಿ, ಅವು ಎಲ್ಲ ದಿನಾನು ಸೇಮ್ ಇರ್ತಾವು. ಡನ್. ಈಗ ನೋಡಿರಿ, ಎ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್, ಎ ಎಷ್ಟು ದಿನ ಕಂಪ್ಲೀಟ್ ಮಾಡ್ತಾನಂತ 30 ಡೇಸ್, ಬಿ ಎಷ್ಟು ದಿನ ಕಂಪ್ಲೀಟ್ ಮಾಡ್ತಾನಂತ 20 ಡೇಸ್. ಇಬ್ಬರು ಸೇರಿ ಆ ಕೆಲಸನ ಎಷ್ಟು ದಿನಕ್ಕೆ ಮುಗಿಸಾತಾರ ಅಂತ ಕೇಳ್ತಾರೆ. ಹೌದಾ? ಯಾವ ಕೆಲಸ ಕೊಟ್ಟಿಲ್ಲ, ಯಾವ ಕೆಲಸ ಅಂತಂದ್ರೆ ನೆನಪು ಮಾಡ್ಕೊಡ್ರಿ, ಏನದ ನೋಡ್ರಿ ಇಲ್ಲಿ, LCM ಆ್ಯಕ್ಟ್ ಆ್ಯಸ್ ದಿ ಟೋಟಲ್ ವರ್ಕ್. LCM ಆ್ಯಕ್ಟ್ ಆ್ಯಸ್ ದಿ ಟೋಟಲ್ ವರ್ಕ್. ಯಾವ ಟೋಟಲ್ ವರ್ಕ್ ರೀ? 30 ಮತ್ತು 20 LCM ಟೋಟಲ್ ವರ್ಕ್ ಆಗ್ತದೆ. 30 ಮತ್ತು 20 LCM ಎಷ್ಟದ? 60 ಆಕೈತೆ. ಟ್ರೈ ಮಾಡಿರಿ. ಹೈಯೆಸ್ಟ್ ನಂಬರ್ ಯಾವುದು? 30. 31 30, 20 ಹೋಗೋದಿಲ್ಲ. 32 60, 20 ಹೋಗ್ತದೆ. ಎಷ್ಟರಲ್ಲೇ ಹೋಗ್ತದೆ? 32 60, 23 60. ಅರ್ಥ ಆಗತೈತಿ? ತಿಳಿಯಾತೈತಿ ರೀ? ಇದನ್ನು ಬೇಸಿಕಾಗಿ ಹೆಂಗೆ ಮಾಡ್ಬೋದು ಅಂತ ಇನ್ನೊಂದು ಟ್ರಿಕ್ಸ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಇದನ್ನು ಶಾರ್ಟ್ಕಟ್ನಾಗ ಹೆಂಗೆ ಮಾಡೋದು ಅಂತ. ಈಗ ಎ 30 ದಿನಕ್ಕೆ ವರ್ಕ್ ಮಾಡ್ದ, ಬಿ 20 ದಿನಕ್ಕೆ ವರ್ಕ್ ಮಾಡ್ದ. ಸೊ ಇಬ್ಬರು ಕೊಟ್ಟಿರ್ತಕ್ಕಂಥ ದಿನಗಳನ್ನು LCM ತೊಗೊಳ್ರಿ. ದಟ್ ಈಸ್ 60. 60 ಏನು? LCM ಅಷ್ಟೇ ಅಲ್ಲ, ಈ 60 ಏನಂತಂದ್ರೆ ಟೋಟಲ್ ವರ್ಕ್. ಯಾಕಂದರೆ ಏನು ಹೇಳಿದೆ ನಿಮ್ಗೆ, LCM ಆ್ಯಕ್ಟ್ ಆ್ಯಸ್ ದಿ ಟೋಟಲ್ ವರ್ಕ್ ಅಂತ ಹೇಳಿದ್ದೆ ನಿಮ್ಗೆ. ಹೌದಾ? ದೆನ್ 30 ಇದೇನು ನಾವು ಮಲ್ಟಿಪಲ್ ಮಾಡತ್ತೇನಲ್ಲ ರೀ, ಇದಕ್ಕೆ ನಾನು ಏನಂತ ಕರಿತೀನಿ, ಎಫಿಷಿಯನ್ಸಿ ಪರ್ ಡೇ ಅಥವಾ ಎನರ್ಜಿ ಪರ್ ಡೇ. ಒಂದು ದಿನಕ್ಕೆ ವರ್ಕ್ ಮಾಡ್ತಕ್ಕಂಥ ಕಾರ್ಯಕ್ಷಮತೆ. ಚೆನ್ನಾಗಿ ಹೇಳ್ಬೋದು ನೋಡಿರಿ, ಚೆನ್ನಾಗದ ಶಬ್ದ. ಕಾರ್ಯಕ್ಷಮತೆ, ಒಂದು ದಿನಕ್ಕೆ ಅವ್ರು ಮಾಡ್ತಕ್ಕಂಥ ಕೆಲಸ ಅದು. ಹೌದಾ? 2 ಯೂನಿಟ್ ಅಥವಾ 2 ಕೆಪ್ಯಾಸಿಟಿ, 2 ಫ್ಲೋರು, 2 ಹೆಜ್ಜೆ, 2 ಕಿಲೋಮೀಟ್ರ್, ಏನ್ರಿ ಇರಲಿ
ಅವ್ರು ಮಾಡ್ತಕ್ಕಂಥದ್ದೇನು 2 ಯೂನಿಟ್ 3 ಯೂನಿಟ್. ಸೊ ಇವ 2 ಯೂನಿಟ ಇವ 3 ಯೂನಿಟ. ಪ್ರೀವಿಯಸ್ಲ ಹೇಳ್ದಂಗೆ ಒಂದು ಬಿಲ್ಡಿಂಗ ಒಂದು ಫ್ಲೋರ್ ಮತ್ತೊಂದು ಫ್ಲೋರ್ ಇತ್ತು. ಸೊ ನನ್ನ ಫ್ರೆಂಡ್ 2 ಫ್ಲೋರ್ ಕಟ್ಟದ, ನಾ 3 ಫ್ಲೋರ್ ಕಟ್ಟೇನಂತ ಎಷ್ಟು ಆಯ್ತು ನನಗೆ ಟೋಟಲ್ 5 ಯೂನಿಟ್ ಕೆಪಾಸಿಟಿ ಆಯಿತು. ಒಂದು ದಿನಕ್ಕೆ ನಾ ಎಷ್ಟು ಮಾಡ್ತೇನಂತ 5 ಯೂನಿಟ್ ಮಾಡ್ತೇನಂತ. ಟೋಟಲ್ ವರ್ಕ್ ಎಷ್ಟೈತಿ ರೀ ಇಷ್ಟು ಐತಿ. ಒಂದು ದಿನಕ್ಕೆ 5 ಯೂನಿಟ್ ಮಾಡಿದ್ರೆ 60 ಕೆಲಸ ಎಷ್ಟು ದಿನಕ್ಕೆ ಮಾಡ್ತೇನೆ ಡಿವೈಡೆಡ್ ಬೈ 5 ಮಾಡ್ತೀನಿ. 5 1 5 12. ಸೊ ನಾ ಎಷ್ಟು ದಿನಕ್ಕೆ ಮುಗಿಸ್ತೇನೆ ರೀ 12 ದಿನಕ್ಕೆ ಮುಗಿಸ್ತೀನಿ. ದಟ್ ಈಸ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 12 ದಿನಕ್ಕೆ ನಾ ಕೆಲಸ ಮುಗಿಸ್ತೀನಿ. ತಿಳಿತಾ ಸರ್? ಹಿಂಗೆ ಮಾಡ್ಬೇಕೇನ್ರಿ? ಇನ್ನೊಂದು ಹೇಳ್ತೇನೆ ನೋಡಿರಿ, ಟ್ರೆಡಿಷ್ನಲ್ ಮೆಥಡ್ ಭಾಳ ಜನ ಅದನ್ನು ಮಾಡ್ತಾರೋ, ಬಟ್ ಸಮ್ಟೈಮ್ಸ್ ಅಲ್ಲಿ ಒಂದಷ್ಟು ಲೂಪ್ ಹೋಲ್ಸ್ ಅದಾವೆ. ಏನಂತಂದ್ರೆ ಲೆಫ್ಟ್ ಓವರ್ ವರ್ಕ್ ಬಂದಾಗ ಎಫಿಷಿಯನ್ಸಿ ರೇಷಿಯೋ ಕೊಟ್ಟಾಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಏನು ಎ ಎಷ್ಟು ದಿನಕ್ಕೆ ಮುಗಿಸ್ತಾನೆ 30 ದಿನಕ್ಕೆ ಮುಗಿಸ್ತಾನೆ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ರೀ 1/30 ವರ್ಕ್ ಮಾಡ್ತಾನೆ. ಬಿ ಎಷ್ಟು ದಿನಕ್ಕೆ ಕೆಲಸ ಮುಗಿಸ್ತಾನೆ ರೀ 20 ದಿನಕ್ಕೆ. ಸೊ ಒಂದು ದಿನದ ಕೆಲಸ ಎಷ್ಟು 1/20. ಯಾಕಂದ್ರೆ 30 ದಿನಕ್ಕೆ ನಾ ಕೆಲಸ ಮಾಡ್ರೆ ಒಂದು ದಿನಕ್ಕೆ ಎಷ್ಟು ಮಾಡ್ತೇನೆ 1/10 ಸಾರಿ 1/30. ಇದನ್ನು ಹೇಳ್ಬೇಕಂತಂದ್ರೆ ನಿಮಗೆ ಫ್ರ್ಯಾಕ್ಷನ್ಗಳ ಬಗ್ಗೆ ಐಡಿಯಾ ಇರಬೇಕು. ಫ್ರ್ಯಾಕ್ಷನ್ ಬಗ್ಗೆ ಐಡಿಯಾ ಅಂತಂದ್ರೆ ನಾ 2 ಚಪಾತಿ 2 ದಿನಕ್ಕೆ ತಿಂತೇನೆ ಅಂತಂದ್ರೆ ದಿನಕ್ಕೆ 1 ತಿಂತೇನೆ. 2 ಚಪಾತಿ ತಿನ್ನತ್ತೇನೆ ಅಂತಂದ್ರೆ ನೋಡಿರಿ ಇದೊಂದು ತಿನ್ನತ್ತೇನೆ. ಸೊ ನಾ 1ನೇ ದಿನ 1 ತಿನ್ನಿ ಅಂತಂದ್ರೆ ಎಷ್ಟು ಉಳಿತಾವೆ? 1 ಉಳಿತೈತಿ. ಎಷ್ಟರ ಪೈಕಿ? 2 ಪೈಕಿ. ಅಂದ್ರೆ 30 ದಿನ ಕೆಲಸ ನೀವು ಮಾಡ್ತೀನಿ ಅಂದ್ರೆ ಒಂದು ದಿನ 1 ಮಾಡ್ರೆ ಮರನೇ ದಿನ 30 1 ಕಡಿಮೆ ಆಕೈತಿ, 2 ಕಡಿಮೆ ಆಕೈತಿ, 3 ಕಡಿಮೆ ಆಕೈತಿ. ಹಿಂಗೆ ಆದಂಗೆ ಸೊ ಆನ್ ಜಾಸ್ತಿ ಹಾಕ್ಕೊಂತ ಹೋಗೈತಿ ನೋಡಿರಿ. ಈಗ ಅವ್ರು ಏನು ಕೇಳತ್ತಾರ? ಇಬ್ಬರು ಸೇರಿ ಅಂತ ಕೇಳತ್ತಾರ. ಎ ಪ್ಲಸ್ ಬಿ ದಟ್ ಈಸ್ 1/30 ಪ್ಲಸ್ 1/20. ಸೊ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಅಥವಾ ಫ್ರ್ಯಾಕ್ಷನ್ಗಳ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡುವಾಗ ಏನು ಮಾಡ್ತೀವಿ? LCM ತೊಗೋತೀವಿ. ಅದನ್ನು ನಾ ಇಲ್ಲಿ ಮಾಡಿದ್ದೇನೆ ನೋಡಿರಿ, ಅಬ್ಸರ್ವ್ ಮಾಡಿರಿ. 30 20 LCM ಎಷ್ಟಾಗ್ತದೆ? 60 ಆಕೈತೆ ಸರ್. ಸೊ ಕೂಡಿಸುವಾಗ ಏನು ಮಾಡ್ತೀರಿ? ಇಲ್ಲಿ 60 ಬರ್ಬೇಕಂದ್ರೆ 30 2 23 ಅಂದ್ರೆ 2 + 3 2 + 3 ಎಷ್ಟು ಬಂತು? 5. 1 ಸೆಕೆಂಡ್ ರನ್ ಆಗ್ತಲ್ಲ ಇದು, ಇಲ್ಲಿ ಕೆಳಗೆ ಬರ್ತೀವಿ ನೋಡಿರಿ. 2 + 3 ಎಷ್ಟು? 5 ಸರ್. ಡಿವೈಡೆಡ್ ಬೈ 60 ಅಂದ್ರೆ 1/12. 1/12 ಅನ್ನೋದೇನಿದು? ಒಂದು ದಿನದ ಕೆಲಸ, ಒಂದು ಡೇ ನೋಡಿರಿ. 30 ದಿನಕ್ಕೆ ಕೆಲಸ ಮುಗಿಸ್ತಾನೆ, ಒಂದು ದಿನಕ್ಕೆ ಎಷ್ಟಾಯಿತು? 1/30. 20 ದಿನಕ್ಕೆ ಕೆಲಸ ಮುಗಿಸ್ತಾನೆ ಅಂತ ಒಂದು ದಿನದ ಎಷ್ಟು? 1/20. ಸೊ ಒಂದು ದಿನಕ್ಕೆ 1/12 ಮಾಡ್ಯಾನಂದ್ರೆ ಎಷ್ಟು ದಿನಕ್ಕೆ ಮುಗಿಸ್ತಾನೆ? 12 ಡೇಸಿಗೆ ಮುಗಿಸ್ತಾನು. ರಿವರ್ಸ್ ಮಾಡಿ ಬರೀಬೇಕು. ಯಾಕಂತಂದ್ರೆ ಇನಿಷಿಯಲಿ ನಾನು ರಿವರ್ಸ್ ಮಾಡಿ ಬರ್ತಿದ್ದೆ, ಆ ಕಾರಣಕ್ಕಾಗಿ ಹೆಂಗೆ ಬರೆದ್ರೆ ಆನ್ಸರ 12 ಬರ್ತದೆ. ಆರಾಮಾಗಿ 2ರಾಗ ನೀವು ಅದನ್ನಾರು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಒಂದು ಯಾವುದು ತಪ್ಪಲ್ಲ, 2 ಸರಿನೇ ಅದಾವೆ. ಅವ್ರವ್ರಿಗೆ ಯಾವ್ದು ಈಸಿ ಆಗ್ತದೆ ಅದ್ರ ಪ್ರಕಾರ ಮಾಡ್ಬೋದು. ಬಟ್ ಈ ಟ್ರೆಡಿಷ್ನಲ್ ಮೆಥಡ್ ನಾನು ನಿಮ್ಗೆ ಏನು ಹೇಳಿದೆ, ಸಮ್ಟೈಮ್ಸ್ ಇದು ಡಿಲೇ ಮಾಡ್ತದೆ. ಯಾವಾಗ ಎಫಿಷಿಯನ್ಸಿ ಬೇಸ್ ಕೆಲಸ ಕೊಟ್ಟಾಗ ಅಥವಾ ಲೆಫ್ಟ್ ಓವರ್ ವರ್ಕನ್ನು ಕೊಟ್ಟಾಗ ಬಿಟ್ಟು ಹೋಗ್ತಾರೆ. ಒಂದಷ್ಟು ಜನ ಕೆಲಸ ಮಾಡಿ ಬಿಟ್ಟು ಹೋಗ್ತಾರೆ ಅಂತ ಒಂದಷ್ಟು ಕ್ವಶನ್ ಅದಾವೆ, ಅದು ನಾವು ಡಿಸ್ಕಸ್ ಮಾಡೋಣ. ಬಟ್ ಅವಾಗಿದು ಹಿಂಗಾಗ್ತದೆ ತಿಳಿತಾ? ದೆನ್ ಓಕೆ ಫೈನ್. ಸೊ ಏನು ನೆಕ್ಸ್ಟ್ ಕ್ವಶನ್ ನೋಡಿರಿ. 1 ಸೆಕೆಂಡ್. Rita can do work in 14 days. Geeta can do work in 21 days. How many days? ಓಕೆ ನೋಡಿರಿ, ನಾರ್ಮಲಾಗಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಇದು ರೀತಾ ಕ್ಯಾನ್ ಡೂ ಇನ್ 14 days. ದೆನ್ ಗೀತಾ ಕ್ಯಾನ್ ಡೂ ಇನ್ 21 days. ಸೊ ಈಗ ನಮ್ಗೆ 2 ಕೂಡ LCM ತೊಗೊಳ್ಬೇಕು. ಹೌದಾ? 14 ಮತ್ತು 21 LCM ನೋಡಿರಿ. ಸೊ ಇದು 14 ಇದು 21 LCM ತೆಗಿಡ್ರಿ. ಬೇಸಿಕ್ ಯಾವ ನಂಬರಿಂದ ಹೋಗ್ತದೆ? ಡೈರೆಕ್ಟಾಗಿ 7 ಪ್ರೈಮ್ ನಂಬರ್ ತೊಗೊಂಡ್ಬಿಡ್ತೀನಿ. 7 2s 7 3s ಎರಡೂ ಕೂಡ ಪ್ರೈಮ್ ನಂಬರ್ ಇರೋದ್ರಿಂದ 2 ಮತ್ತು 3 ಈ ಕಡೆ ಬರ್ತದೆ. 7 ಅಂದರೆ 7 × 2 × 3 3 6 7 42. ಸೊ 42 is the LCM of 14. 1 second. (42) is the LCM of what? 14 and 21. ಸೊ ಹಿಂಗಿದ್ದಾಗ ಮಲ್ಟಿಪಲ್ ನೋಡಿರಿ. 14 ಎಷ್ಟಲೇ ಆಗ್ತದೆ? 14 1 14 14 20 14 3 42 21 2 42. ದೆನ್ ಹೌ ಮೆನಿ ಡೇಸ್ ರೀತಾ ಆ್ಯಂಡ್ ಗೀತಾ ಟುಗೆದರ್ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್? ಓಕೆ. ಸೊ ಇಬ್ಬರದು ಪರ್ ಡೇ ವರ್ಕ್ ಎಷ್ಟದ ಸರ್? 5 ಯೂನಿಟ್ ಆಫ್ ದ ಕೆಪಾಸಿಟಿ ಅದ. ಟೋಟಲ್ ವರ್ಕ್ ಎಷ್ಟದ? 42 ಅದ ಸರ್.
ದೆನ್ 42 ಡಿವೈಡ್ ಬೈ 5 ಮಾಡಿದಾಗ ಎಷ್ಟು ಆಕೈತೆ ನೋಡಿರಿ, 5 1 5 8 40 2 ಉಳಿತೈತೆ, ಪಾಯಿಂಟ್ ಕೊಟ್ರೆ 20 ಆಗ್ತದೆ, 5 4 20, ದಟ್ ಈಸ್ 8.4 ಈಸ್ ದ ಆನ್ಸರ್. 8.4 ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಡನ್, ಕ್ಲಿಯರ್? ಎಸ್. ನೋಡಿರಿ ನೆಕ್ಸ್ಟ್ ಕ್ವಶನ್. ಅ ಮ್ಯಾನ್, ಅ ಬಾಯ್, ಅ ವುಮೆನ್ ಕ್ಯಾನ್ ಫಿನಿಶ್ ದ ವರ್ಕ್ ಇನ್ 10, 15, 30 ಡೇಸ್. ನೋಡಿರಿ ಯಾರ್ಯಾರಂತ, ಮ್ಯಾನ್, ದೆನ್ ಅ ಬಾಯ್, ದೆನ್ ವುಮೆನ್. ಎಷ್ಟೊಳಗೆ ಮುಗಿಸ್ತಾರಂತ? ಮ್ಯಾನ್ನ 15 ದಿನ, ಬಾಯ್ 15 ದಿನ, ವುಮೆನ್ 30 ಡೇಸ್ನಾಗ ಕೆಲಸ ಮುಗಿಸ್ತಾರಂತ. ಇವಾಗ 3 ಎಲ್ ಸಿ ಎಮ್. ಇಷ್ಟೋವರೆಗೂ ನಮ್ಗೆ 2 ಬಂದಿದ್ದು, ಈಗ 3 ಬರತ್ತವೆ ಎಲ್ ಸಿ ಎಮ್. ಇದನ್ನು ಡೈರೆಕ್ಟಾಗಿ 30 ಅಂತ ಬರಿತೇನೆ ರೀ, ಬರಿಬೋದಾ? ಯಾಕೆ ಹೈಯೆಸ್ಟ್ ನಂಬರ್ 30 ಅದ, 31 30, 15ರಾಗ 30 ಅದ, 10ರಾಗ 30 ಅದ, ದೆನ್ 10 3 30, 15 2 30, 31 30. ಡನ್. ಇದೇನು ಎಫಿಷಿಯನ್ಸಿ ಪರ್ ಡೇ, ಇದು ಯಾವುದು? LCM ಆರ್ ಏನಂತ ಕರಿತೀವಿ ಇದಕ್ಕೆ? ಟೋಟಲ್ ವರ್ಕ್ ಅಂತ ಕರಿತೀವಿ. ಇದೇನು? ನಂಬರ್ ಆಫ್ ಡೇಸ್. ತಿಳಿತಾ? ನಂಬರ್ ಆಫ್ ಡೇಸ್. ಇಲ್ಲಿ ಬರ್ತೀನಿ ನೋಡ್ರಿ, ನಂಬರ್ ಆಫ್ ಡೇಸ್. ತಿಳಿತಾ? ದೆನ್ ಪರ್ ಡೇ ಎಫಿಷಿಯನ್ಸಿ ಎಷ್ಟಾಗೈತೆ ರೀ? 3 2 5, ಇದು 1 6. ಸೊ 3 ಜನ 6 ಎಫಿಷಿಯನ್ಸಿ ಇಟ್ಕೊಂಡ್ರೆ ಟೋಟಲ್ ವರ್ಕ್ ಎಷ್ಟದ? 30 ಅದ. ಏನು ಕೇಳ ನೋಡ್ರಿ, ಇನ್ನು ಹೌ ಮೆನಿ ಡೇಸ್ ಕ್ಯಾನ್ ದ ವರ್ಕ್ ಬಿ ಫಿನಿಶ್ಡ್ ಬೈ ಮ್ಯಾನ್, ವುಮೆನ್ ಆ್ಯಂಡ್ ಬಾಯ್ ಅಂತ ಕೇಳ್ಯಾರ. ಸೊ 3 ಜನದ 6 ಅದ, ಟೋಟಲ್ ವರ್ಕ್ ಎಷ್ಟದ? 30 ಅದ. 30 ಬೈ 60, 6 1 6, 5 30, ದಟ್ ಈಸ್ 5 ಡೇ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾಳ ಈಸಿ ಕಾನ್ಸೆಪ್ಟ್, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸ್ಪೀಡ್ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನೆನಪಿಟ್ಕೊಂಡ್ಬಿಡ್ರಿ ತಲೆಯಾಗ. ಇಲ್ಲಿ ಒಂದು ಬೇಕನ್ನ ತೋರಿಸ್ತೇನೆ ನಿಮಗೆ. ಏನಂತಂದ್ರೆ ಒಂದು ಬೇಸಿಕ್ ಸ್ಟ್ರಕ್ಚರ್. ಏನು ಬೇಸಿಕ್ ಸ್ಟ್ರಕ್ಚರ್ ಅಂತಂದ್ರೆ, ನೇಮ್ A, B, C, ಸೊ ಆನ್ ಏನ್ರ ಇರ್ಬೋದು. ಇಲ್ಲಿದ್ದವರು ಎಷ್ಟು ದಿನ ತೊಗೋತಾರೆ? ದಟ್ ಈಸ್ ನಂಬರ್ ಆಫ್ ಡೇಸ್ ಟೇಕನ್, ಅಂದರೆ ಎಷ್ಟು ದಿನ ಕೆಲಸ ಮಾಡೋಕ್ಕೆ ತೊಗೋತಾರೆ, ಅದು ಒಂದೇನೋ ನಂಬರ್ ಬರ್ತದೆ. ಇವು ಕುಡ್ದು ಏನು ಮಾಡ್ತೀವಿ ಇಲ್ಲಿ? LCM ಮಾಡ್ತೀವಿ. ದಟ್ ಈಸ್ ಟೋಟಲ್ ವರ್ಕ್. ಟೋಟಲ್ ವರ್ಕ್, ಆಮೇಲೆ ಇದರ ಮಲ್ಟಿಪಲ್ ಈ ಥರ ತೊಗೊಳ್ತೀವಿ. ಇದೇನು ರೀ? ಎಫಿಷಿಯನ್ಸಿ ಪರ್ ಡೇ. ಇದನ್ನು ಚಾರ್ಟ್ ನೀವು ನೆನಪಿಟ್ಕೊಂಡ್ಬಿಟ್ರೆ ನೋಡಿರಿ, A, B, C ಅಂತ ಕೊಡ್ತೇನೆ. ನಂಬರ್ ಆಫ್ ಡೇಸ X, Y, Z ಅಂತ ತಗೋತೀನಿ. LCM ಎಷ್ಟಾಗೈತಿ? XY Z ಆಕೈತಿ. ಇದೇನಾಕೈತಿ ಇಲ್ಲಿ? X ಇಂಟು ಸಮಥಿಂಗ್ ಆದಾಗ XYZ ಬರ್ತದೆ, ಹೌದಾ? ಇದ್ರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಅಂದ್ರೆ X ಇಂಟು ಅಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ, ದೆನ್ Y ಇಂಟು ಅಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ, Z ಇಂಟು ಬೇಕಾದ್ರೆ ಇದನ್ನು ಸ್ಟಾರು, ಇದು ಹ್ಯಾಶು, ಇದು @ ತೊಗೋತೀವಿ. ಎಫಿಷಿಯನ್ಸಿ ಪರ್ ಡೇ. ಈ ಥರ ನೀವು ಸ್ಟ್ರಕ್ಚರ್ ನೆನಪಿಟ್ಕೊಂಡ್ರೆ ಮಾಡ್ಕೊತ ಹೋಗ್ಬೋದು. ಓಕೆನಾ? ದೆನ್ ನೋಡಿರಿ, ಕ್ವಶನ್ ನೋಡಿದಾಗ ಗೊತ್ತಾಕೈತೆ ನಿಮ್ಗೆ. ನೆಕ್ಸ್ಟ್ ಕ್ವಶನ್. A and B ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 18 days 36 days ರಿಸ್ಪೆಕ್ಟಿವ್ಲಿ. ದೇ ವರ್ಕ್ ಟುಗೆದರ್ ಫಾರ್ 8 days, ದೆನ್ A ಲೀವ್ಸ್. ನೋಡಿರಿ, ವರ್ಕ್ ಲೆಫ್ಟ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ಯಾರ. ನೋಡಿರಿ, A and B ಎಷ್ಟು ದಿನ ಮಾಡ್ತಾರಂತ ಕಂಪ್ಲೀಟ್ ವರ್ಕ್ ಇನ್ 18 and 36 days. ಇದು 18 ಅಲ್ಲ, ಸ್ಟಾರ್ ಆಯ್ತದ. 1 ಸೆಕೆಂಡ್. LCM ಎಷ್ಟಾಕೈತೆ ರೀ? 36, 18 2 36, 36 36. ಅಂದ್ರೆ ಇಬ್ಬರು ಸೇರಿ ಎಷ್ಟು ದಿನ ಮಾಡ್ತಾರೆ? ಒಂದು ದಿನಕ್ಕೆ 3 ಯೂನಿಟ್ ಮಾಡ್ತಾರೆ. ದೇ ವರ್ಕ್ ಫಾರ್ 8 days ಆ್ಯಂಡ್ A ಲೀವ್ಸ್. ಅಂದ್ರೆ ಕೆಲಸ A ಬಿಟ್ಟಂತ. ಹೌ ಮೆನಿ ಡೇಸ್ ವಿಲ್ ಬಿ ಟೇಕ್ ಕಂಪ್ಲೀಟ್ ದ ರಿಮೈನಿಂಗ್. ಅಂದರೆ ಇಬ್ಬರು ಸೇರಿ 8 ದಿನ ಮಾಡಿದ್ಮೇಲೆ ಉಳಿದಿದ್ದ ಕೆಲಸನ ಇಬ್ಬರು ಸೇರಿ ಎಷ್ಟು ದಿನಕ್ಕೆ ಮುಗಿಸ್ತಾರೆ ಅಂತ ಕ್ವಶನ್. ಬಟ್ ಇಬ್ಬರು ಸೇರಿ 8 ದಿನಕ್ಕೆ ಎಷ್ಟು ಮುಗಿಸ್ತಾರೆ ಅದು ಬೇಕಲ್ಲ. ಇಬ್ಬರು ಸೇರಿ ಒಂದು ದಿನಕ್ಕೆ 3 ಯೂನಿಟ್ ಮುಗಿಸಿರ, 8 ದಿನಕ್ಕೆ 3 × 8
3 ಇಂಟು 1 ಸೆಕೆಂಡ್ 8 ಮೂರಲೆ 24. 24 ಅವರು ವರ್ಕ್ ಮಾಡಿದರೆ ಟೋಟಲ್ ವರ್ಕ್ ಎಷ್ಟು? 36. ಸೊ ಉಳಿದಿರೋ ವರ್ಕ್ ಎಷ್ಟು? 36ಆಗ 24 ಕಳೆದ್ರೆ 12. ಇದನ್ನು ಯಾರು ಮಾಡ್ಬೇಕಂತ? ಬಿ ಮಾಡ್ಬೇಕಂತ. ಬಿ ಕೆಪಾಸಿಟಿ ಎಷ್ಟು ರೀ? 1. ಬಿ ಕೆಪಾಸಿಟಿ ಎಷ್ಟು? 1. ಎಷ್ಟು ದಿನಕ್ಕೆ ಮುಗಿಸ್ತಾನೆ? ಟೋಟಲ್ ವರ್ಕ 12 ಡಿವೈಡೆಡ್ ಬೈ 1 ಎಷ್ಟು ಬರ್ತದೆ ರೀ? 12 ಬರ್ತದೆ. ದಟ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ತಿಳಿತಾ? ಅರ್ಥ ಆಗತ್ತೆ ರೀ? ಇಬ್ಬರು ಸೇರಿ 24 ಕೆಲಸ ಮಾಡಿದ್ರು ಅವರು. ಉಳಿದ್ರ ಕೆಲಸ 12 ಯಾರು ಮಾಡಬೇಕು? ಬಿ ಮಾಡ್ಬೇಕು. ಅವ್ನ ಕೆಪಾಸಿಟಿ ಎಷ್ಟು? 1. ಸೊ ಹಂಗೆ ಮಾಡಿದಾಗ ಆನ್ಸರ್ ನಿಮ್ಗೆ ಬರ್ತದೆ. ಆರಾಮಾಗಿ ಮಾಡ್ಕೊತ ಹೋಗ್ಬೋದು. ಈ ಕಾನ್ಸೆಪ್ಟ್ ನಾನು ನಿಮ್ಗೆ 1 ಬೈ ಫ್ರ್ಯಾಕ್ಷನ್ 1 ಬೈ ಡೇ ಮೆಥಡ್ ಸ್ವಲ್ಪ ಡಿಲೇ ಆಕೈತಿ, ಮಾಡಲಿಕ್ಕೆ ಸ್ವಲ್ಪ ಕಷ್ಟನ ಆಕೈತಿ. ದೆನ್ ಎ ಕ್ಯಾನ್ ಕಂಪ್ಯೂಟ್ ವರ್ಕ್ ಇನ್ 72 days, ಬಿ ಇನ್ 90 days. ದೇ ವರ್ಕ್ ಟುಗೆದರ್ ಫಾರ್ 30 days. ಬಿ ಲೆಫ್ಟ್ ದ ಜಾಬ್. ಹೌ ಮೆನಿ ಡೇಸ್ ಎ ಟೇಕ್ ಟು ಕಂಪ್ಲೀಟ್? ಸೇಮ್ ಕ್ವಶನ್ ಅದ, ಸೇಮ್ ಪ್ರಿವಿಯಸ್ ಇರೋದಕ್ಕೆ ಇದು ಸೇಮ್ ಅದ. ಟ್ರೈ ಮಾಡೋಣ. ಓಕೆ ನೋಡಿರಿ, ಎ ಕಂಪ್ಲೀಟ್ ಇನ್ 72 days, ಬಿ ಕಂಪ್ಲೀಟ್ ಇನ್ 90 days ಅದ. 72 ಮತ್ತು 90 ಎಲ್ ಸಿ ಎಮ್ ಎಷ್ಟು ಆಕೈತೆ ರೀ? ಸೈಡಿಗೆ ಬರೋದ 72 ಮತ್ತು 90. 2 3 ಮಾಡ್ಕೊತವ್ರು ಜಾಸ್ತಿ ಆಕೈತಿ. ಹೌದಾ? ಯಾವ್ದು ಮಾಡ್ಬೋದು? 3 ಹೋಗ್ತದ. 3 ಡೈರೆಕ್ಟ್ ಮಾಡಿರಿ. 3 3 3 2 6 3 4 12 3 30 3 8 24 3 10 30 2 4 2 5 2 2 5 5 ದೆನ್ 2 ಮತ್ತು 5 ಬಂತು. ಏನೇ ನಂಬರ್ ನಿಮ್ಗೆ ಈಗ ಎಲ್ ಸಿ ಎಮ್ ರೀ? 3 ಇಂಟು 3 ಇಂಟು 2 ಇಂಟು 2 ಇಂಟು 2 ಇಂಟು 5. 3 3 9 2 2 4 4 8 8 5 40. ಅಂದರೆ ಇದೆಲ್ಲ ಸೇರಿ 40, ಇದು ಸೇರಿ 9. 9 4 ಎಷ್ಟು? 30 36. ದೆನ್ 360 ಇಸ್ ದ ಎಲ್ ಸಿ ಎಮ್. 360 ಅಂತಾರೆ 72 ಎಷ್ಟಲೇ ಆಕೈತಿ? 72 ಎಷ್ಟಲೇ? 360 ರೀ. 10 ಮಾಡಿದಾಗ 720, ಅದ್ರ ಅರ್ಧ ಬರ್ತೈತಿ. 5ರಲ್ಲಿ ಆಗ್ತೈತೆ ನೋಡಿರಿ. 72 5 9 94. ದೆನ್ ದೇ ವರ್ಕ್ ಫಾರ್ 30 days. ದೇ ವರ್ಕ್ ಫಾರ್ 30 days. ಅಂದರೆ ಇಬ್ಬರದು ಪರ್ ಡೇ ಎಫಿಷಿಯನ್ಸಿ ಎಷ್ಟು ರೀ? 5 4 9. 5 4 ಎಷ್ಟು ರೀ? 9. 9 ಇಂಟು 30 days ಮಾಡ್ತಾರೆ. ಅಂದರೆ ಎಷ್ಟು ಆಯ್ತು ರೀ? 9 3 27. 27 ಅನ್ನೋದೇನು? ಅವರಿಬ್ಬರು ಮಾಡಿದ ಕೆಲಸ. ಟೋಟಲ್ ವರ್ಕ್ ಎಷ್ಟು ರೀ? 360. 360 ಒಳಗೆ 270 ಕಳೆದ್ರೆ 0, 10 16 7 ಕಳೆದ್ರೆ 9, ದೆನ್ 3 ಕಳೆದ್ರೆ 0. 90 ಉಳಿಬೇಕಾ? 90 ವರ್ಕ್ ಉಳಿತು. ಈ ವರ್ಕ್ನ ಯಾರು ಮಾಡ್ಬೇಕಂತ? ಹೌ ಮೆನಿ ಡೇಸ್ ಡಿಡ್ ಎ ಟೇಕ್? ಎ ಟೇಕ್ ಅಂದರೆ ಎ ಕೆಪಾಸಿಟಿ ಎಷ್ಟು? 5. ದಟ್ ಈಸ್ 90 ಡಿವೈಡೆಡ್ ಬೈ 5. ಅಂದರೆ ಎಷ್ಟು ಆಕೈತೆ ರೀ? 5 1 5 ಎಷ್ಟು ಉಳಿತು? 4 ಉಳಿತು. 5 8 40. ಈ ಒಬ್ಬ ಅದನ್ನು ಉಳಿದ ಕೆಲಸ 18 ದಿನದಾಗ ಮಾಡ್ತಾನಂತ ಹೇಳ್ತಾರೆ ಅವರು. ಈ ಒಬ್ಬನ ಅದನ್ನು 18 ದಿನದಾಗ ಮಾಡ್ತಾನಂತ ಹೇಳ್ತಾರೆ.